9/4/2025 ರಾಮಮೂರ್ತಿ ಅನ್ನೋ ಒಬ್ಬ ವ್ಯಕ್ತಿ ಗವರ್ನರ್ಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿಯನ್ನು 9/4/2025 ಮಾಧ್ಯಮಗಳಿಗೆ ರಿಲೀಸ್ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವ್ರು ದೂರು ಕೊಟ್ಟಿರುವಂಥದ್ದು 9/4/2025 ದೂರು ಕೊಟ್ಟಿರುವಂಥದ್ದು 4/3/2025 ಒಂದು ತಿಂಗಳ ನಂತರ ಮಾಧ್ಯಮಗಳಲ್ಲಿ ರಿಲೀಸ್ ಮಾಡಿ ಎಲ್ಲ ಮಾಧ್ಯಮಗಳಲ್ಲಿ ಅದು ಭಾಳ ಪ್ರಮುಖವಾದಂಥ ಸುದ್ದಿಯಾಗಿದೆ. ಏನದು? ಅವರ ಆಪಾದನೆ ಮಾಡಿರೋ ಪ್ರಕಾರ ಗಣಿ ಗುತ್ತಿಗೆ 2015 15/2/2015 ಕರ್ನಾಟಕ ರಾಜ್ಯ ಸರ್ಕಾರ ಗಣಿ ಗುತ್ತಿಗೆಯನ್ನು ನೀಡುವಂಥದ್ದಕ್ಕೆ ಟೆಂಡರ್ ಕರೆದಿದ್ದರು. ಆ ಟೆಂಡರ್ಗೆ ಕಾನೂನಾತ್ಮಕವಾಗಿ ಪ್ರೊಸೀಜರ್ ಪ್ರಕಾರ ಕರೆದಿರುವಂಥ ಒಂದು ಟೆಂಡರ್ ಅದು. ಸುಮಾರು 108 ಅರ್ಜಿಗಳು ಬಂದಿದ್ದು, ಅದರಲ್ಲಿ ಸ್ಕ್ರೂಟಿನಿ ಮಾಡಿ 8 ಕಂಪನಿಗಳಿಗೆ ಫೈನಲೈಸ್ ಮಾಡಿ 8 ಕಂಪನಿಗಳಿಗೆ ಗುತ್ತಿಗೆ ಕೊಡುವಂಥ ಕೆಲಸವನ್ನು ಅಂದಿನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡಿತ್ತು. ಇವರ ಆಪಾದನೆ ಮತ್ತು ಮಾಧ್ಯಮಗಳಲ್ಲಿ ಹೆಡ್ಲೈನಲ್ಲಿ ಬಂದಿರುವಂಥದ್ದು 5,000 ಕೋಟಿ ಹಗರಣ, 500 ಕೋಟಿ ಕಿಕ್ ಬ್ಯಾಕ್ ಅನ್ನುವಂಥದ್ದು ಹೆಡ್ಲೈನ್. 5,000 ಕೋಟಿ ಹಗರಣ, ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ 500 ಕೋಟಿ ಕಿಕ್ ಬ್ಯಾಕ್ ಹೋಗಿದೆ ಎನ್ನುವಂಥದ್ದು ಇವರ ಆಪಾದನೆ. ಕೆಲ ನಿಜ ಸಂಗತಿಗಳನ್ನು ನಾನು ತಿಳಿಸುವಂಥದ್ದಕ್ಕೆ ಬಯಸ್ತೇನೆ. ಇವರ ಪ್ರಮುಖವಾದಂಥ ಆರೋಪ ಏನು? ಇವರ ಕಂಪ್ಲೇಂಟಲ್ಲಿ ಮಿಸ್ಯೂಸ್ ಆಫ್ ಪವರ್, ಮಾಲ್ ಅಡ್ಮಿನಿಸ್ಟ್ರೇಷನ್, ಡೆಲಿಗ್ರೇಷನ್ ಆಫ್ ಡ್ಯೂಟಿ, ಫೇವರಿಟಿಸಮ್ ಆ್ಯಂಡ್ ಕರಪ್ಷನ್, ಇಷ್ಟು ಪ್ರಮುಖವಾಗಿ ಇವರು ಹೇಳಿದ್ದಾರೆ. ಇವರು ರೈಟಿಂಗಲ್ಲಿ ಕೊಟ್ಟಿರುವಂಥದ್ದು ಆರೋಪ ಏನು ಅಂತಂದರೆ, ಆಕ್ಷನ್ ಮೂಲಕ ಕೊಡುವಂಥದ್ದಾಗಿದ್ದರೆ ಸುಮಾರು ರಾಜ್ಯ ಸರ್ಕಾರಕ್ಕೆ 6,920 ಕೋಟಿಯಷ್ಟು ಹಣ ಬರ್ತಾ ಇತ್ತು. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಂಡಿಲ್ಲ. ಇಂಡಿಯನ್ ಬ್ಯೂರೋ ಮೈನ್ಸ್ IBM ಅಂತ ಏನೋ ಒಂದು ಸಂಸ್ಥೆ ಇದೆ, ಕೇಂದ್ರ ಸರ್ಕಾರದ ಸಂಸ್ಥೆ, ಅವರ ಅನುಮತಿಯನ್ನು ಪಡೆದಿಲ್ಲ. ಕೇಂದ್ರ ಸರ್ಕಾರದ ಹೊಸ ಕಾನೂನು 2015 ಜನವರಿಯಿಂದ ಏನು ಬಂತು, ಆ ಕಾನೂನ ಪ್ರಕಾರ ಯಾವುದೇ ಗುತ್ತಿಗೆಯನ್ನು ಹರಾಜನ್ನು ಹಾಕಬೇಕು ಅನ್ನುವಂಥದ್ದು ಮೈನಿಂಗ್ ವಿಚಾರದಲ್ಲಿ ಹೊಸದಾಗಿ ಆಕ್ಷನ್ ಮೂಲಕ ಕೊಡುವಂಥದ್ದಕ್ಕೆ ಅವಕಾಶ ಇದೆ. ಲೀಸನ್ನು ರಿನ್ಯೂ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಇದನ್ನೆಲ್ಲ ಓವರ್ಲುಕ್ ಮಾಡಿ ರಾಜ್ಯ ಸರ್ಕಾರ ಅವತ್ತು ಸುಮಾರು 4-5 ಕಂಪನಿಗಳಿಗೆ ರಿನ್ಯೂ ಮಾಡಿದ್ದಾರೆ. ಲೀಸ್ನ ರಿನ್ಯೂ ಮಾಡಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಫೀಸ್ ಮೂಲಕ, ಲೈಸೆನ್ಸ್ ಫೀಸ್ ಮೂಲಕ, ರಾಯಲ್ಟಿ ಮೂಲಕ ಬರುವಂಥದ್ದು ಸುಮಾರು 5,000 ಕೋಟಿಯಷ್ಟು ಲಾಸ್ ಆಗಿದೆ, ನಷ್ಟ ಆಗಿದೆ. ಇದನ್ನು ಕೊಡುವಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನುವಂಥದ್ದು ಇವರು ಪ್ರಮುಖವಾದಂಥ ಆರೋಪ ಅವರ ಮನವಿನಲ್ಲಿ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದೇ ವ್ಯಕ್ತಿ, ಇದೇ ಟೀಮು ಕೋರ್ಟ್ಗೂ ಹೋಗಿತ್ತು, ಲೋಕಲ್ ಕೋರ್ಟ್ಗೂ ಹೋಗಿತ್ತು, ಸಿವಿಲ್ ಕೋರ್ಟ್ಗೂ ಹೋಗಿತ್ತು, ಹೈಕೋರ್ಟ್ಗೂ ಹೋಗಿತ್ತು. ಹೈಕೋರ್ಟಲ್ಲಿ ಇವರು ಪ್ರೂವ್ ಮಾಡೋಕ್ಕಾಗದೇ ಇದ್ದಿದ್ದರಿಂದ ಪಿಟಿಷನ್ ಡಿಸ್ಮಿಸ್ ಆಯಿತು. Petition was dismissed on 24/11/2017. Same set of team has approached ಲೋಕಾಯುಕ್ತ also. ಲೋಕಾಯುಕ್ತನೂ ಅಪ್ರೋಚ್ ಮಾಡಿತ್ತು. ಲೋಕಾಯುಕ್ತಕ್ಕೂ ಸರಿಯಾದ ದಾಖಲೆಗಳನ್ನು ಕೊಡದೇ ಇರುವಂಥದ್ದಕ್ಕೆ ಇವರ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು. ಸೇಮ್ ಟೀಮ್ ಹ್ಯಾಸ್ ಅಪ್ರೋಚ್ಡ್ ಇಂಡಿಪೆಂಡೆಂಟ್ಲಿ CBIನ ಆಲ್ಸೋ. CBIನವರು ಇವರ ಅರ್ಜಿನ ಪರಿಗಣಿಸುವಂಥ ಕೆಲಸವನ್ನೇ ಮಾಡೋಕ್ಕಾಗಲಿಲ್ಲ. ನೀವು ಯಾವುದಾದ್ರೂ ಸಂಸ್ಥೆ ರೆಕಮೆಂಡ್ ಮಾಡಬೇಕು, ಇಲ್ಲ ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಬೇಕು, ಅದನ್ನು ನಿಮ್ಮ ಇದನ್ನು ನಾವು ಅರ್ಜಿನ ಪರಿಗಣಿಸೋಕ್ಕಾಗಲ್ಲ ಅಂತ ಡಿಸ್ಮಿಸ್ ಮಾಡಿ ಕಳಿಸುವಂಥ ಕೆಲಸವನ್ನು ಮಾಡೋದು. ಇಷ್ಟೆಲ್ಲ ಆದಮೇಲೆ 10 ವರ್ಷಗಳ ನಂತರ ಅರ್ಜಿ ರಿಜೆಕ್ಟ್ಗಳಾದ ಮೇಲೆ, ಪೆಟಿಷನ್ಸ್ ರಿಜೆಕ್ಟ್ಗಳಾದ ಮೇಲೆ 2017-18 ಆದಂಥದ್ದು
ಅದಕ್ಕೆ ಇನ್ ಬಿಟ್ವೀನ್ 2018 ನಂತರ BJP ಸರ್ಕಾರ ಇತ್ತು, ಕುಮಾರಸ್ವಾಮಿಯವರು 14 ತಿಂಗಳಿದ್ರು. ಅವಾಗೆಲ್ಲ ಏನೂ ಮಾತಾಡಲಿಲ್ಲ, ಅವರು ಸುಮ್ಮನೆ ಕುಂತಿದ್ರು, ರಾಮಮೂರ್ತಿಯವರು. ಈಗ ಇದ್ದಕ್ಕಿದ್ದಂಗೆ 2025 ಮಾರ್ಚ್ ತಿಂಗಳಲ್ಲಿ ಒಂದು ಅರ್ಜಿಯನ್ನು ಪ್ರಿಪೇರ್ ಮಾಡಿ ಇವರು ಗವರ್ನರ್ ಆಫೀಸ್ಗೆ ಕೊಟ್ಟಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾವ ಉಲ್ಲಂಘನೆಯೂ ಆಗಿಲ್ಲ. ಇವರ ಮಾಡಿರುವಂಥ ಆಪಾದನೆ ಸತ್ಯಕ್ಕೆ ದೂರವಾದಂಥದ್ದು. 2015ರಲ್ಲಿ MMRD ಅನ್ನುವಂಥದ್ದು, ಮೈನ್ಸ್ ಆ್ಯಂಡ್ ಮಿನರಲ್ಸ್ ರೆಗ್ಯುಲೇಷನ್ಸ್ ಆ್ಯಕ್ಟ್ ಏನು ಹೊಸದಾಗಿ ಮಾಡಿಫೈ ಆಯಿತು, ಅದು ದಟ್ ಕೇಮ್ ಇನ್ ಟು ಎಫೆಕ್ಟಿವ್ ಫ್ರಮ್ 2015. ಆ ಆ್ಯಕ್ಟಲ್ಲಿ ಸೆಕ್ಷನ್ 10 ಸಬ್ ಕ್ಲಾಸ್ 2 ಆ್ಯಂಡ್ ಸಬ್ ಕ್ಲಾಸ್ ಎ ಅವರು ಇವತ್ತು ನಮೂದನೆ ಮಾಡಿದ್ದಾರೆ, ಇದನ್ನು ಉಲ್ಲಂಘನೆ ಆಗಿದೆ ಅಂತ. ಆ ಸಬ್ ಕ್ಲಾಸ್ 2 ಮತ್ತು ಸೆಕ್ಷನ್ ಎ ಏನು ಹೇಳುತ್ತೆ ಅಂದರೆ ಭಾಳ ಸ್ಪಷ್ಟವಾಗಿದೆ. ಅದು ದ ಮೈನಿಂಗ್ ಲೀಸ್ shall be granted subject to fulfillment of the conditions of the previous approval or of the letter of intent within a period of 2 years from the date of commencement of the said act. ಹೊಸದಾಗಿ ಆಕ್ಷನ್ ಮಾಡಿ ಕೊಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಆಲ್ರೆಡಿ ಲೀಸನ್ನ ಅಗ್ರಿಮೆಂಟ್ ಮಾಡಿಕೊಂಡು ನಡೆಸ್ತಾ ಇರುವಂಥದ್ದು. ಅದು ಟೈಮ್ ಬಾರ್ ಆಗಿದ್ರೆ ಅದನ್ನು ರಿನ್ಯೂ ಮಾಡುವಂಥದ್ದಕ್ಕೆ 2 ವರ್ಷಗಳ ಕಾಲ ಅವಕಾಶ ಇದೆ ಅಂತ ಆ ಸೆಕ್ಷನ್ ಹೇಳುತ್ತೆ. ಅವತ್ತಿಂದನೇ ಕಾನೂನು ಜಾರಿಗೆ ಬಂದಿದ್ರು ಆಕ್ಷನ್ ಮಾಡುವಂಥದ್ದಕ್ಕೆ, ಹೊಸದಾಗಿ ಯಾರಾದರೂ ಅಪ್ಲೈ ಮಾಡುವಂಥದ್ದಕ್ಕೆ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಅನ್ವಯಿಸುತ್ತೆ ಹೊರತು ಲೀಸನ್ನು ಕಂಟಿನ್ಯೂ ಮಾಡುವಂಥದ್ದಕ್ಕೆ, ಲೀಸ್ನ ಕಂಟಿನ್ಯೂಟಿ ಮಾಡುವಂಥದ್ದಕ್ಕೆ 2 ವರ್ಷದವರೆಗೂ ಅವಕಾಶ ಇದೆ. 2015ರಲ್ಲಿ ಅದು ಚಾಲ್ತಿಗೆ ಬಂತು, 2017ವರೆಗೂ ಅದು ಅವಕಾಶ ಇದೆ. ಅದರ ಬೇಸಿಸ್ ಮೇಲೆ ಇವರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು 500 ಕೋಟಿ ಹಗರಣ, 500 ಕೋಟಿ ಕಿಕ್ ಬ್ಯಾಕು, 5,000 ಕೋಟಿ ಹಗರಣ ಅಂದರೆ ನೀವು ಇಲ್ಲಿಯವರೆಗೂ ಕಂಪ್ಲೇಂಟ್ಗಳು ಕೊಟ್ಟಿದ್ದೀರಲ್ಲ. ಕೇಂದ್ರ ಸರ್ಕಾರಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಎಲ್ಲ ದಾಖಲೆಗಳನ್ನು ನಿಮ್ಮ ಹತ್ರ ಇರುವಂಥ ಎಲ್ಲ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂಥ ದಾಖಲೆಗಳನ್ನು ಸಲ್ಲಿಸಿದ್ರು ಅವರೇನು ಆ್ಯಕ್ಷನ್ ತಗೊಂಡಿಲ್ವಲ್ಲ? ಯಾಕೆ ಇಂಥವ್ರಿಗೂ ಯಾವ ಆ್ಯಕ್ಷನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಿಲ್ವಲ್ಲ? ಯಾಕೆ ಕೋರ್ಟ್ ಯಾಕೆ ನಿಮ್ಮ ಅಪ್ಲಿಕೇಶನ್ಸ್ನ ನಿಮ್ಮಲ್ಲಿ ನೀವು ಕೊಟ್ಟಿರುವಂಥ ಇದು ನೀವು ಮಾಡ್ತಾ ಇರುವಂಥ ಆರೋಪದಲ್ಲಿ ಸುಳ್ಳು, ಸಂಪೂರ್ಣವಾದ ಸುಳ್ಳು ಉರುಳಿಲ್ಲ ಅಂತ ರಿಜೆಕ್ಟ್ ಮಾಡುವಂಥ ಕೆಲಸವನ್ನು ಕೋರ್ಟು ಮಾಡ್ತು, ಲೋಕಾಯುಕ್ತನೂ ಮಾಡ್ತು, CBIನವರು ಮಾಡಿದ್ರಲ್ಲ? ಯಾಕೆ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯನವ್ರಿಗೆ ಮಸಿ ಬಳಿಯುವಂಥದ್ದು ಹುನ್ನಾರ ಇಟ್ಕೊಂಡು ಈಗ ನೀವು ಅರ್ಜಿನ ತಯಾರು ಮಾಡಿ ಡಿಫ್ಯಾಕ್ಟೋ BJP ಕಚೇರಿ, ಗವರ್ನರ್ ಆಫೀಸ್ಗಳಲ್ಲ ಇಡೀ ದೇಶದಲ್ಲಿ, ಅವ್ರಿಗೆ ಅರ್ಜಿ ಸಲ್ಲಿಸ್ತೀರಿ. ಇಂಥ ಅಪ್ಲಿಕೇಶನ್ಸ್ಗಳನ್ನ, ಇಂಥ ವ್ಯಕ್ತಿಗಳನ್ನು ಎಂಟರ್ಟೈನ್ ಮಾಡುವಂಥದ್ದಕ್ಕೆ ಈಗ ಪ್ರೆಸೆಂಟ್ ಗವರ್ನರ್ ಇದ್ದಾರೆ. ಈ ಹಿಂದೆ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಾಸಿಕ್ಯೂಷನ್ ಕೊಡುವಂಥ ಕೆಲಸವನ್ನು ಮಾಡಿ ಹೈಕೋರ್ಟು ಮತ್ತು ಕೋರ್ಟ್ಗಳು, ಲೋಕಾಯುಕ್ತ ಏನೂ ಇಲ್ಲ ಅಂತ ಅಂದ ಮೇಲೆ ಮುಖಭಂಗ ಆಯಿತು. ಅದನ್ನು ಚಾಲೆಂಜ್ ಮಾಡಿ ನೀವು ED ಅವರು ಇಂಟರ್ಫಿಯರ್ ಆಗಿ ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗಿದ್ದಾರೆ. ಅದನ್ನೆಲ್ಲ ಫೇಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಇನ್ನೊಂದು ಸರಿ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಯಾರ ವಿರುದ್ಧ ಕೊಡ್ತೀರಿ, ಯಾರ ಆರೋಪದ ವಿರುದ್ಧ ಕೊಡುವಂಥ ಕೆಲಸವನ್ನು ಗವರ್ನರ್ ಮಾಡ್ತಾರೆ ಅನ್ನುವಂಥದ್ದು ಗವರ್ನರ್ ಸ್ಪಷ್ಟಪಡಿಸಬೇಕು. ಯಾರ್ದು ಕಂಪ್ಲೇಂಟ್ ಇದು, ಈಗಾಗಲೇ ಕೋರ್ಟ್ಗೆ ಹೋಗಿದ್ದೆ, ಎಲ್ಲಿ ತನಿಖೆ ಮಾಡಿ ಅಂತ ಗವರ್ನರ್ ಇವರಿಗೆ ಪರ್ಮಿಷನ್ ಕೊಡ್ತಾರೆ? ಕೋರ್ಟ್ಗೆ ಹೋಗಿ ಅಂತ ಕೊಡ್ತಾರಾ, ಲೋಕಾಯುಕ್ತಗೆ ಹೋಗಿ ಅಂತ ಕೊಡ್ತಾರಾ, CBIಗೆ ಹೋಗಿ ಅಂತ ಕೊಡ್ತಾರಾ, ಏನು ಅನ್ನುವಂಥದ್ದು ಗವರ್ನರು ಅಸೆಸ್ ಮಾಡಲಿ. ಆಮೇಲೆ ಇದು ಇವರು ಆಪಾದನೆ ಮಾಡ್ತಾರೆ. ಇವರು ಸಿದ್ದರಾಮಯ್ಯನವರು ಅವರ ಅಫಿಡವಿಟ್ಟಲ್ಲಿ 2013 ಚುನಾವಣೆಯಲ್ಲಿ, 2018 ಚುನಾವಣೆಯಲ್ಲಿ, 2023 ಚುನಾವಣೆಯಲ್ಲಿ ಸಲ್ಲಿಸಿರುವಂಥ ಅಫಿಡವಿಟ್ಗಳಲ್ಲಿ ಬಹಳ ವ್ಯತ್ಯಾಸ ಇದೆ. ಅವರೇನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಆಸ್ತಿ, ಕ್ಯಾಶ್ ಆದಿಯಾಗಿ ಸ್ಥಿರಾಸ್ತಿ ಮತ್ತು ಚರಾಸ್ತಿ, ಅದರಲ್ಲಿ ಭಾಳ ವ್ಯತ್ಯಾಸ ಇದೆ ಅಂತ. ಎಷ್ಟು ವ್ಯತ್ಯಾಸ ಇದೆ ಅನ್ನುವಂಥದ್ದು ದಯಮಾಡಿ ಹೇಳಿ. 2013ನೇ ಇಸ್ವಿನಲ್ಲಿ ಅವರು ಅವರ ಅಸೆಟ್ನ ಡಿಕ್ಲೇರ್ ಮಾಡಿರುವಂಥದ್ದು, ಅವರ ಕ್ಯಾಶ್ ಟ್ರಾನ್ಸಾಕ್ಷನ್ ಮತ್ತೊಂದು ಡಿಕ್ಲೇರ್ ಮಾಡ್ಕೊಂಡಿರುವಂಥದ್ದು ಬರೀ 15 ಲಕ್ಷ. 2018ರಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರುವಂಥದ್ದು 20 ಲಕ್ಷ. 2023ರಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರುವಂಥದ್ದು 26 ಲಕ್ಷ. ನೀವು ಹೇಳಿರೋ ಪ್ರಕಾರ 500 ಕೋಟಿ ಜಾಸ್ತಿ ಆಗಿದೆ. ಕಿಕ್ ಬ್ಯಾಕ್ ತಗೊಂಡವ್ರಂದ್ರೆ 500 ಕೋಟಿ ಪ್ಲಸ್ 26 ಲಕ್ಷ ಡಿಕ್ಲೇರ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿತ್ತಲ್ವ? 500 ಕೋಟಿ ಎಲ್ಲೋ ಇತ್ತು ಕಿಕ್ ಬ್ಯಾಕ್ ತಗೊಂಡಿರುವಂಥದ್ದು? ನೀವೇ ಹೇಳ್ರಿ ರಾಮಮೂರ್ತಿ ಅವರೇ. ಆಮೇಲೆ ಇವರು ಹೇಳ್ತಾರೆ ಅವರ ಅರ್ಜಿನಲ್ಲಿ, ಅಪ್ಲಿಕೇಶನ್ಸಲ್ಲಿ, ದೂರಿನಲ್ಲಿ
2016ರಿಂದ 18ರವರೆಗೆ ಬಹಳ ಬರಪೀಡಿತ ರಾಜ್ಯ ಆಗಿತ್ತು. ಮಳೆನೇ ಉಯ್ದಿರಲಿಲ್ಲ. ಅಗ್ರಿಕಲ್ಚರಲ್ ಇನ್ಕಮು ಸಿದ್ದರಾಮಯ್ಯನವರು ಆ ಟೈಮಲ್ಲಿ 2 ಲಕ್ಷ ರೂಪಾಯಿ ತೋರಿಸ್ಬಿಟ್ಟವ್ರು ವಾರ್ಷಿಕವಾಗಿ. 2 ಲಕ್ಷ ರೂಪಾಯಿ ಅಗ್ರಿಕಲ್ಚರ್ ಇನ್ಕಮು ಜಾಸ್ತಿ ತೋರಿಸಿರುವಂಥದ್ದು ಒಂದು ಅಪಾದನೆ. ಎಂಥ ದುರಂತ ನೋಡಿ. 2 ಲಕ್ಷ ರೂಪಾಯಿ ಅದು ಅಧಿಕವಾಗಿ ಇನ್ಕಮ್ ತೋರಿಸ್ಬಿಟ್ಟವ್ರಂತೆ ಅವರ ಅಗ್ರಿಕಲ್ಚರಲ್ ಇನ್ಕಮ್. ಅರೆ ಸಿದ್ದರಾಮಯ್ಯನವ್ರಿಗೆ ಅವ್ರ ತಾತ ಮುತ್ತಾತ ಅವ್ರ ತಂದೆಯವ್ರು ಕೊಟ್ಟ ಜಮೀನು ಎಕರೆಗಟ್ಟಲೆ ಇದೆ. ಅಲ್ಲಿ ಬೋರ್ಗಳು ಹಾಕ್ಕೊಂಡು ತರಕಾರಿ ಬೆಳೀತಾವ್ರ ಅವ್ರ ಅಣ್ಣ ತಮ್ಮದಿರಲ್ಲ. ತೆಂಗಿನ ತೋಟ ಇದೆ, ತರಕಾರಿ ಬೆಳೀತಾರೆ. ವಾರ್ಷಿಕವಾಗಿ ಒಂದು 25 ಎಕರೆ 30 ಎಕರೆನಲ್ಲಿ 2 ಲಕ್ಷ ರೂಪಾಯಿ ಜಾಸ್ತಿ ಬರುವಂಥದ್ದು ದೊಡ್ಡ ಆಶ್ಚರ್ಯ ಪಡುವಂಥದ್ದಲ್ಲ. ಇವೆಲ್ಲ ಆಪಾದನೆಗಳು. ಇವರೆಲ್ಲ ದೇರ್ ಆಲ್ ದ ಚಾರ್ಜ್ ಶೀಟ್ಸ್, ಚಾರ್ಜಲ್ಲಿ ಹೇಳಿರುವಂಥದ್ದು. ಅಂದರೆ ಯಾವ ರೀತಿ ಈ ರೋಲ್ ಕಾಲ್ ಗಿರಾಕಿಗಳನ್ನು ತಯಾರಿ ಮಾಡಿ BJPಯವರು JDSನವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.